ನೀವೀಗ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಿದ್ದೀರಿ, ಗರ್ಭಗುಡಿ ಒಳಗೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀರಿ, ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ಅದು ವಿದೇಶದ ನೆಲದಲ್ಲಿದ್ದೀರಿ, ನಮ್ಮ ನೆಲದಲ್ಲೇ ಮತ್ತೆ ರಾಮನ ಪುನರಾಗಮನ ಆಗ್ತಾ ಇದೆ. ಹೇಗಾಗ್ತದೆ ಕಾರ್ಯಕ್ರಮ ಎಲ್ಲ? ಮೇಡಮ್, ನಾನು ತುಂಬ ಭಾಗ್ಯವಂತ. ಕಾರಣ ಏನಂದರೆ, ನಮ್ಮ ತಂದೆಯವರ ಹೆಸರು ರಾಮಚಂದ್ರಪ್ಪ, ತಾಯಿ ಪಾರ್ವತಮ್ಮ. ನಮ್ಮ ತಂದೆಯವರ ಆಶೀರ್ವಾದದಿಂದ ರಾಮಚಂದ್ರ ನಮಗೆ ಈ ಅವಕಾಶ ಕೊಟ್ಟ. ನೆನ್ನೆ ಪ್ರಾಣ ಪ್ರತಿಷ್ಠಾಪನೆ ಚಕ್ರಸ್ಥಾಪನೆ ಸಮಯದಲ್ಲಿ ಗರ್ಭಗುಡಿಯಲ್ಲಿ ಶ್ರೀರಾಮರ ಮೂರ್ತಿಯ ಕೆಳಗಡೆ ನವರತ್ನಗಳು, ಪಂಚಧಾತು, ಬಂಗಾರ ಎಲ್ಲ ಹಾಕ್ತಾರೆ. ನಾನು ಪೇಜಾವರ ಶ್ರೀಗಳ ಅನುಗ್ರಹದಿಂದ ಒಳಗಡೆ ಹೋಗಿ ಒಂದು 2 hours ಅಲ್ಲೇ ಇದ್ದು ಆ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿ ನಮ್ಮ ಕೈಯಿಂದನೇ ಅದು ಹಾಕ್ಸಿದ್ರು. ನಾವು ಸ್ವಲ್ಪ ಅನುಗ್ರಹ ಸಿಕ್ತು ಗೋಲ್ಡ್ ಹಾಕೋದಕ್ಕೆ, ಅದನ್ನು ಹಾಕಿ ದೇವರು ಪ್ರಾರ್ಥನೆ ಮಾಡಿ ಲೋಕದಲ್ಲಿ ಯುದ್ಧ ಭಯ ನಿವಾರಣೆಯಾಗಿ ವೈರಾಣು ರೋಗ ನಿವಾರಣೆಗೆ ಸರ್ವೇ ಜನಗಳು ಸುಖವಾಗಿರಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಬಂದೆ ಮೇಡಮ್. ಕಡೆದಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ಕನ್ನಡಿಗರಿಗೆ ಏನು ಹೇಳ್ತೀರಿ? ರಾಮ, ಅಯೋಧ್ಯೆ, ಇಲ್ಲಾಗ್ತಾ ಇರುವ ಸಂಭ್ರಮ, ಸಡಗರ, ಇದ್ರ ಬಗ್ಗೆ? ಕರ್ನಾಟಕದ ಪ್ರಜೆಗಳಿಗೂ ಮತ್ತು ಭಾರತೀಯರಿಗೆ ನಾನು ಹೇಳೋದು ಒಂದೇ, ಡೀಪ್ ಡಿವೋಷನ್, ಗುಡ್ ಆಟಿಟ್ಯೂಡ್ ಎಲ್ಲರಲ್ಲೂ ಇರಬೇಕು. ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲಿ ದೇವರನ್ನು ಕಂಡು ನೀನು ದೇವರ ಆಗುವಂಥ ಬಸವಣ್ಣವರು ಹೇಳಿದ್ದಾರೆ, ಆದಿಶಂಕರಾಚಾರ್ಯರು ಹೇಳಿದ್ದಾರೆ. ಆದರೆ ನಾನೆಲ್ಲರಿಗೂ ಹೇಳೋದು, ಸನ್ಮಾರ್ಗದಲ್ಲಿ ನಡೀರಿ, ನಮ್ಮ ದೇವಾಲಯ, ನಮ್ಮ ಸನಾತನ ಧರ್ಮವನ್ನು ಎತ್ತಿಡಿರಿ. ಈಗಿರ್ತಕ್ಕಂಥ ಪ್ರಪಂಚಕ್ಕೆ ಮಾರು ಹೋಗಿ ಟಿ ವಿ ಮಾಧ್ಯಮಗಳು ಅಂದರೆ ಒಳ್ಳೆಯದನ್ನು ತಗೊಳ್ಳಿ. ಟಿ ವಿ ಮಾಧ್ಯಮಗಳಿಂದ ಎಲ್ಲ ಧರ್ಮವನ್ನು ನೀವು ಗೌರವಿಸಿ. ಕ್ರಿಶ್ಚಿಯಾನಿಟಿ ಇರಲಿ, ಮುಸ್ಲಿಮ್ ಇರಲಿ, ಹಿಂದೂಗಳಿರಲಿ, ಸಿಖ್ರಿರಲಿ, ಎಲ್ಲರಲ್ಲೂ ದೇವರಿದ್ದಾನೆ. ಅವ್ರವ್ರ ಧರ್ಮ ಅವ್ರು ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಎಲ್ಲರೂ ಶಾಂತಿಯಾಗಿ ನೆಲೆಸಿ. ಮೈನಾಗಿ ನಾನು ಹೇಳೋದಂದರೆ, ಶ್ರೀರಾಮಚಂದ್ರ ದಶರಥ ಅನ್ನೋ ಮಾತಿಗೆ ಹೋಗೊಟ್ಟು ಕಾಡಿಗೆ ಯಾವ ಥರ ಅದೇ ಥರ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವರು ವಯಸ್ಸಾದ ಕಾಲದಲ್ಲಿ ನೀವು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಯಾವ ದೇವಾಲಯಕ್ಕೆ ಹೋಗಬೇಕಾದಿಲ್ಲ, ಯಾವ ಯಜ್ಞನೂ ಮಾಡಬೇಕಾದಿಲ್ಲ. ವೇದವೇ ಹೇಳುತ್ತೆ, ಮಾತೃ ಯಜ್ಞೋ ಪಿತೃ ಯಜ್ಞೋ ದೇವ ಯಜ್ಞ ಅಂತ. ಆ ರೀತಿ ಮಾಡಿಕೊಂಡು ನಿಮಗೆಲ್ಲ ಸುಖವಾಗಲಿ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ನಮ್ಮ ಕಾಲದಲ್ಲಿ ಆಗ್ತಾ ಇದೆ. ನಾವೆಲ್ಲ ಧನ್ಯರು, ಭಾರತೀಯರ ಧನ್ಯರು. ವಿಶೇಷವಾಗಿ ನಾನು ಅಮೇರಿಕಾದಲ್ಲಿ ನೆಲೆಸಿದ್ರು, ನನ್ನ ಭಾರತೀಯರು ನನ್ನನ್ನು ತುಂಬ ಗೌರವ ಹಾಕ್ಕೊಂಡು ಈ ಮಟ್ಟಕ್ಕೆ ತರೋದಕ್ಕೆ ನನಗೆ ಜನಗಳೇ ಕಾರಣ. ನನಗೆ ದೇವಾಲಯಕ್ಕೆ ಯಾರು ಬರ್ತಾರೋ ಭಕ್ತರೇ ನನಗೆ ದೇವರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಒಂದು ಸಂಕಲ್ಪ ಮಾಡಿದ್ದೀನಿ. ರಾಮರ ಅನುಗ್ರಹ ನನಗೆ ಸಂಪೂರ್ಣ ಇರುತ್ತೆ. ಎಷ್ಟು ಹೇಳಿ ನನ್ನ ಮಾತುಗಳು ಮುಗಿಸೋಕೆ ಮುಂಚೆ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ, ಇಲ್ಲಿ ನೋಡ್ತಕ್ಕಂಥ ವಾಹಿನಿಯ ಎಲ್ಲ ಭಕ್ತರಿಗೂ ನಮಸ್ಕಾರ ಮಾಡ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಹಿಂದ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಅಮೇರಿಕದಿಂದ ಬಂದು ರಾಮನ ಸೇವೆಯನ್ನು ಮಾಡಬೇಕು ಅನ್ನೋ ಒಂದೇ ಕಾರಣದಿಂದಾಗಿ ರಾಮನಿಗೆ ಕಿರೀಟಕ್ಕಾಗಲಿ ಅಂಥೇಳಿ 1 kg ಚಿನ್ನವನ್ನು ಉಡುಗೊರೆಯಾಗಿ ನೀಡಿರುವ ಉಮಾಶಂಕರ್ ದೀಕ್ಷಿತ್ರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಅಯೋಧ್ಯೆಯಿಂದ.